कर्नाटक की प्राकृतिक सुषमा नयन मनोहर है। पश्चिम में विशाल अरबी समुद्र लहराता है। इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं। ಕರ್ನಾಟಕ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರುವ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಪ್ರಶ್ನೋತ್ತರಗಳನ್ನು ಕನ್ನಡದಲ್ಲಿ ಅರ್ಥ ಸಮೇತ ವಿವರಿಸುವ ಒಂದು ಪ್ರಯತ್ನ ಇದು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಂಪದ ಈ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅವುಗಳಿಗೆ ಏನು ಉತ್ತರ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಉಳಿದ ಪಾಠಗಳ ವಿಡಿಯೋ ಲಿಂಕ್ ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇವೆ. ಆ ವಿಡಿಯೋಗಳನ್ನು ಸಹ ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಮಾಡೆಲ್ ಪೇಪರ್ 1ರಲ್ಲಿ ಕರ್ನಾಟಕಕ್ಕೆ ರಾಜಧಾನಿ ಕೌನ್ಸಿ ಹೈ, ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ ಕರ್ನಾಟಕಕ್ಕೆ ರಾಜಧಾನಿ ಬೆಂಗಳೂರು ಹೈ. ನೆಕ್ಸ್ಟ್ 26ನೇ ಪ್ರಶ್ನೆ, ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಖಿ ಹೈ ಸ್ಪಷ್ಟ ಕೀಜಿಯೇ. ಕರ್ನಾಟಕದ ಶಿಲ್ಪಕಲೆ ತುಂಬ ವಿಶಿಷ್ಟವಾಗಿದೆ, ಸ್ಪಷ್ಟಪಡಿಸಿ, ಹೇಗೆ ಹೇಳ್ತೀರಿ ನೀವು ಅಂತ. ಇದಕ್ಕೊಂದು ಉತ್ತರ, ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಖಿ ಹೈ, ಬಾದಾಮಿ ಐಹೊಳೆ ಪಟ್ಟದಕಲ್ಲು के मंदिर बहुत सुंदर हैं. बेलूरू हलेबीडू सोमनाथपुर के मंदिरों की मूर्तियाँ सजीव लगती हैं. श्रवणबेलगोल के गोमटेश्वर की 57 फीट ऊंची मूर्ति दुनिया को त्याग और शांति का संदेश देती है. ನೆಕ್ಸ್ಟ್ ಮಾಡೆಲ್ ಪೇಪರ್ 2, ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ. ವಿಶ್ವೇಶ್ವರಯ್ಯ ಯಾರಪ್ಪ ಅಂದರೆ ಅವರು ಒಬ್ಬ ದೊಡ್ಡ ಇಂಜಿನಿಯರ್, ಅವರು ಶ್ರೇಷ್ಠ ಇಂಜಿನಿಯರ್ ಆಗಿದ್ದರು. ಸರ್ ಸಿ ವಿ ರಾಮನ್, ಸರ್ ಸಿ ವಿ ರಾಮನ್ ಕೌನ್ ಹೈ? ಮಹಾನ್ ವೈಜ್ಞಾನಿಕ್, ಅವರೊಬ್ಬ ದೊಡ್ಡ ವಿಜ್ಞಾನಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಕಾ ವರ್ಣನ್ ಕೀಜಿಯೇ. ಕರ್ನಾಟಕ ರಾಜ್ಯದ ಶಿಲ್ಪಕಲೆಯನ್ನು ವರ್ಣಿಸಿ. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ಹಿಂದಿನ ಪ್ರಶ್ನೆಯ ಉತ್ತರವನ್ನೇ ಇದಕ್ಕೂ ಸಹ ನಾವು ಬರೀಬೇಕು. ನೆಕ್ಸ್ಟ್ ಮಾಡೆಲ್ ಪೇಪರ್ 3ರಲ್ಲಿ ಪಂಪ್ ಪ್ರಾಚೀನ ಕವಿ. ಪಂಪ ಯಾರು? ಪ್ರಾಚೀನ ಕವಿ. ಕಂಬಾರ್ ಡ್ಯಾಶ್. ಕಂಬಾರ ಯಾರು? ಆಧುನಿಕ ಕವಿ. मैं प्राचीन कवि पंपा हूं. मैं आधुनिक कवि चंद्रशेखर कंबार हूं. ನೆಕ್ಸ್ಟ್ 29ನೇ ಪ್ರಶ್ನೆ ಇದು ಮಾಡೆಲ್ ಪೇಪರ್ 3ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ और ವಾಸ್ತುಕಲಾ ಅನೋಖಿ ಹೈ ಕೈಸೆ. ಇದರಲ್ಲಿ ಇನ್ನೊಂದು ಪಾಯಿಂಟನ್ನು ಸೇರಿಸ್ಕೊಂಡಿದ್ದಾರೆ. ಶಿಲ್ಪಕಲೆ ಜೊತೆಗೆ ವಾಸ್ತುಕಲಾ ಅದು ಸಹ ವಿಶಿಷ್ಟವಾಗಿದೆ ಅಂತ ನೀವು ಹೇಗೆ ಹೇಳ್ತೀರಿ? ಇದಕ್ಕುತ್ತರ, ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ और ವಾಸ್ತುಕಲಾ ಅನೋಖಿ ಹೈ. ಬಾದಾಮಿ ಐಹೊಳೆ ಪಟ್ಟದಕಲ್ಲು की ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ ಹೈ. ಕರ್ನಾಟಕ ರಾಜ್ಯದ ಶಿಲ್ಪಕಲೆ ಮತ್ತು ವಾಸ್ತುಕಲೆ ವಿಶಿಷ್ಟವಾಗಿದೆ. ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇಲ್ಲಿನ ಶಿಲ್ಪಕಲೆ ಮತ್ತು ವಾಸ್ತುಕಲೆ ಅದ್ಭುತವಾಗಿದೆ. ಬೇಲೂರು ಹಳೇಬೀಡು ಸೋಮನಾಥ್ಪುರ के मंदिरों में पत्थरों की मूर्तियाँ सजीव लगती हैं. ಬೇಲೂರು ಹಳೇಬೀಡು ಸೋಮನಾಥ್ಪುರ ಇತ್ಯಾದಿ ಮಂದಿರಗಳಲ್ಲಿರ್ತಕ್ಕಂಥ ಕಲ್ಲಿನ ಮೂರ್ತಿಗಳು ಜೀವಂತ ಏನು ಅಂತ ಅನಿಸುತ್ತೆ, ನಮಗೆ ಸಜೀವ ಅಂತ ಅನಿಸುತ್ತೆ. ಶ್ರವಣ್ ಬೆಳಗೊಳ ಮೇ ಗೊಮಟೇಶ್ವರ ಕಿ ಏಕಶಿಲಾ ಪ್ರತಿಮಾ ಹೈ. ಶ್ರವಣ ಬೆಳಗೊಳದಲ್ಲಿ ಗೊಮಟೇಶ್ವರನ ಏಕಶಿಲಾ ಪ್ರತಿಮೆ ಇದೆ. ವಿಜಯಪುರ ಕಿ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲಾ ಕಾ ಅದ್ವಿತೀಯ ದೃಷ್ಟಾಂತ ಹೈ. ವಿಜಯಪುರದಲ್ಲಿರ್ತಕ್ಕಂಥ ವಿಸ್ಪರಿಂಗ್ ಗ್ಯಾಲರಿ, ಗೋಲ್ ಗುಂಬಸ್ನಲ್ಲಿರುವ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲೆಯ ಒಂದು ಅದ್ವಿತೀಯ ಉದಾಹರಣೆಯಾಗಿದೆ. ಮೈಸೂರು ಕಾ ರಾಜಮಹಲ್ ಕರ್ನಾಟಕ ಕೆ ವೈಭವ ಕಾ ಪ್ರತೀಕ ಹೈ. ನಮ್ಮ ಮೈಸೂರಿನ ಅರಮನೆ ಕರ್ನಾಟಕದ ವೈಭವದ ಪ್ರತೀಕವಾಗಿದೆ. ಪ್ರಾಚೀನ सेंट फिलोमिना चर्च और जगनमोहन राजमहल का पुरातत्व वस्तु संग्रहालय अत्यंत आकर्षणीय है. ಪ್ರಾಚೀನ ಸೆಂಟ್ ಫಿಲೋಮಿನಾ ಚರ್ಚ್ ಮತ್ತು ಜಗನ್ಮೋಹನ್ ಪ್ಯಾಲೇಸ್ ಇದರ ಪುರಾತತ್ವ ವಾಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಕವಾಗಿದೆ. ಮಾಡೆಲ್ ಪೇಪರ್ 4, ಗೊಮಟೇಶ್ವರ್ ಕಿ ಪ್ರತಿಮಾ ಶ್ರವಣ್ ಬೆಳಗೊಲ್. ಗೊಮಟೇಶ್ವರನ ಪ್ರತಿಮೆ ಇರೋದು ಶ್ರವಣ ಬೆಳಗೊಳದಲ್ಲಿ. ಗೋಲ್ ಗುಂಬಸ್
ವಿಜಯಪುರ್ ವಿಜಾಪುರದಲ್ಲಿ. ಬೆಂಗಳೂರು ವಿಶ್ವಭರ್ में क्यों ಪ್ರಸಿದ್ಧ है बताइए. ಬೆಂಗಳೂರು ಇಡೀ ಜಗತ್ತಿನಲ್ಲಿ ತುಂಬ ಪ್ರಸಿದ್ಧವಾಗಿದೆ, ಯಾಕೆ ತಿಳಿಸಿರಿ. उत्तर, बेंगलुरु कर्नाटक की राजधानी है. यहाँ देश विदेश के लोग आकर बस गए हैं. ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ, ಇಲ್ಲಿ ದೇಶ ವಿದೇಶಗಳಿಂದ ಜನ ಬಂದು ನೆಲೆಸಿದ್ದಾರೆ. Wow, the traffic here is wild. Yeah, but it's fun to watch. यह शहर शिक्षा और उद्योग धंधों का केंद्र है. ಈ ನಗರ ಇದೆಯಲ್ಲ, ಶಿಕ್ಷಣ ಮತ್ತು ಅನೇಕ ಉದ್ಯೋಗಗಳಿಗೆ ಕೇಂದ್ರವಾಗಿದೆ. यहाँ पर प्रसिद्ध भारतीय विज्ञान संस्थान HMT, HAL, ITI, BHEL, BEL आदि प्रसिद्ध संस्थाएं हैं. ಇಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ, HMT, HAL, ITI, BHEL, BEL ಇತ್ಯಾದಿ ಪ್ರಸಿದ್ಧ ಸಂಸ್ಥೆಗಳಿವೆ. ಬೆಂಗಳೂರು ಸಿಲಿಕಾನ್ ಸಿಟಿ ಕಹಲಾತಾ ಹೈ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1ರಲ್ಲಿ ಬೇಲೂರು ಮಂದಿರ್ ಶಿಲ್ಪಕಲಾ, ಗೋಲ್ ಗುಂಬಸ್ ವಾಸ್ತುಕಲಾ. ಅದೇ ರೀತಿ ಕರ್ನಾಟಕ ಶಿಲ್ಪಕಲಾ ಕಾ ಸೋದಾಹರಣ ವರ್ಣನ್ ಕೀಜಿಯೇ. ಕರ್ನಾಟಕದ ಶಿಲ್ಪಕಲೆಯನ್ನು ಉದಾಹರಣೆಗಳೊಂದಿಗೆ ವರ್ಣಿಸಿ. ಇದು ಸಹ ರಿಪೀಟೆಡ್ ಕ್ವೆಶ್ಚನ್. ಈಗಾಗಲೇ ಅದರ ಆನ್ಸರನ್ನು ನಾನು ಹೇಳಿದ್ದೀನಿ, ಅದನ್ನೇ ಮತ್ತೊಂದು ಸರಿ ರಿಪೀಟ್ ಮಾಡೋದು ಬೇಡ. ಆ ಉತ್ತರವನ್ನು ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಪ್ರಿಪರೇಟರಿ ನಂಬರ್ 2 ಸ್ಟೇಟ್ ಪ್ರಿಪರೇಟರಿ. कर्नाटक की प्राकृतिक सुषमा नयन मनोहर है, कैसे स्पष्ट कीजिए ಅಂತ ಕೇಳಿದ್ದಾರೆ. ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯ ತುಂಬ ನಯನ ಮನೋಹರವಾಗಿದೆ, ಆಕರ್ಷಕವಾಗಿದೆ, ಹೇಗೆ ಹೇಳ್ತೀರಿ, ಸ್ಪಷ್ಟಪಡಿಸಿ. ಇದಕ್ಕೆ ಒಂದಿಷ್ಟು ಪಾಯಿಂಟ್. कर्नाटक की प्राकृतिक सुंदरता नयन मनोहर है अथवा प्राकृतिक सुषमा. प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. ಪ್ರಕೃತಿ ಮಾತೆ ಕರ್ನಾಟಕ ರಾಜ್ಯವನ್ನು ತನ್ನ ಕೈಯಾರೆ ಶೃಂಗರಿಸಿ ಸಮೃದ್ಧವನ್ನಾಗಿ ಮಾಡಿದ್ದಾಳೆ. ಪಶ್ಚಿಮ में विशाल अरबी समुद्र है. ಕರ್ನಾಟಕದ ಪಶ್ಚಿಮದಲ್ಲಿ ವಿಶಾಲವಾದ ಅರಬ್ಬಿ ಸಮುದ್ರವಿದೆ. इस प्रांत के दक्षिण से उत्तर छोर तक लंबी पर्वतमालाएं फैली हुई हैं. इस प्रांत में दक्षिण से उत्तर की छोर तक लंबी पर्वतमालाएं फैली हुई हैं. ಇದೇ ಪ್ರಾಂತ್ಯದಲ್ಲಿ ದಕ್ಷಿಣದಿಂದ ಉತ್ತರದ ಅಂಚಿನವರೆಗೆ ಉದ್ದನೆಯ ಪರ್ವತ ಶ್ರೇಣಿಗಳು ಹಬ್ಬಿವೆ. ये पश्चिमी घाट कहलाती हैं. ಇವನ್ನು ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. इन्हीं घाटों का कुछ भाग सह्याद्री कहलाता है. ಈ ಪಶ್ಚಿಮ ಘಟ್ಟಗಳ ಒಂದು ಭಾಗವನ್ನು ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ. दक्षिण में नीलगिरी की पर्वतमालाएं शोभायमान है. ದಕ್ಷಿಣದಲ್ಲಿ ನೀಲಗಿರಿ ಪರ್ವತ ಶ್ರೇಣಿ ಶೋಭಿಸುತ್ತಿದೆ. कर्नाटक की प्राकृतिक सुंदरता नयन मनोहर है. प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. पश्चिम में विशाल अरबी समुद्र है. इस प्रांत के दक्षिण से उत्तर छोर तक लंबी पर्वतमालाएं फैली हुई हैं. ये पश्चिमी घाट कहलाती हैं. इन्हीं घाटों का कुछ भाग सह्याद्री कहलाता है. दक्षिण में नीलगिरी की पर्वतमालाएं शोभायमान है.